ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತೀರಾ ಸುನಿಲ್ ಮಿರಾಕಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವಾಗ ನೋಡ್ಬೋದು ಅಂದರೆ ಜೂನ್ ತಿಂಗಳು ಮುಗಿಯೋಕೆ ಬಂತು, ಆದ್ರೂ ಮಳೆ ಇಲ್ಲ. ಯಾಕಂದರೆ ಎಷ್ಟೆಲ್ಲ ಮೋಡ ಆಗುತ್ತೆ ಏನೆಲ್ಲ ಆಗುತ್ತೆ ಅಂದ್ರೆ ಮಳೆನೇ ಆಗ್ತಿಲ್ಲ. ನೋಡಿ ಇಲ್ಲ, ಎಷ್ಟೆಲ್ಲ ಮೋಡ ಇದೆ ಆದರೂ ಮಳೆನೇ ಬೀಳ್ತಿಲ್ಲ. ಈ ರೀತಿ ಆದರೆ ರೈತರ ಜೀವನ ಹೆಂಗೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ಇವಾಗ ಒಂದು ತಿಂಗಳಲ್ಲಿ ಹಾಕಿ 2ನೇ ತಿಂಗಳು 3ನೇ ತಿಂಗಳಲ್ಲಿ ಲಾಭ ನೋಡುವಂಥದ್ದಲ್ಲ. ಯಾಕಂದರೆ ವರ್ಷ ಪೂರ್ತಿ ನಾವು ಕೆಲಸ ಮಾಡಿ ವರ್ಷದ ಕೊನೆಗೆ ನಮಗೆ ಬರ್ತಕ್ಕಂಥ ಆದಾಯ ಭೂಮಿಯಿಂದ. ಸೊ ಇವಾಗ ನಾಟಿ ಮಾಡಿದ ತಕ್ಷಣ ಈ ರೀತಿ ಆಗಿ ಹೋದರೆ ಅಂದರೆ ಮುಂದೆ ಆಗೋದು ಹೇಗೆ ಅಂತ ನೀವು ನೋಡ್ಬೋದು. ಇವಾಗ 10 HP ಮೋಟ್ರ್ ನೀರು ಬರಕತ್ತೈತಿ. ಇದು ಎಷ್ಟು ನೋಡ್ರಿ, ಒಂದು ಸಾಲದಾಗ ಹೊಂಟೈತೆ ನೀರು. ಅಂದರೆ ಯಾವ ರೀತಿ ಭೂಮಿ ಆ ರೀತಿ ಮತ್ತು ಮಳೆ ಇಲ್ದಕ್ಕೆ ಯಾವ ರೀತಿ ಭೂಮಿ ಆಗಿದೆ ಅಂತ ನೋಡ್ಬೋದು. ಮೋಡ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ. ಮೋಡ ನೋಡಿದ್ರೆ ಎಷ್ಟು ಮಳೆ ಆಕೈತೆ ಅನ್ನೋ ರೀತಿಯಲ್ಲಿ ಐತಿ, ಬಟ್ ಆದರೂ ಮಳೆನೇ ಇಲ್ಲ. ನಾವು ಪ್ರತಿದಿನ ಮೋಡ ಆಗೋದನ್ನು ನೋಡಿದರೆ ಇವತ್ತೇನೋ ಮಳೆ ಸಿಕ್ಕಾಪಟ್ಟೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಸ್ವಲ್ಪ ಕೂಡ ಮಳೆ ಆಗೋಲ್ಲ. ಅದು ಏನು ದುರಾದೃಷ್ಟನೂ ಗೊತ್ತಿಲ್ಲ. ಈ ಸಲ ರೈತರ ಜೀವನ ತುಂಬ ಹೇಳಬಾರ್ದು, ಆ ರೀತಿ ಆಗಿದೆ. ಯಾಕಂದ್ರೆ ಭೂಮಿಯಲ್ಲಿ ನೀರೂ ಇಲ್ಲ, ಬಾವಿ ಬೋರ ಅಂತೂ ಮೊದಲೇ ಇಲ್ಲ, ಹೊಳೆಗೆ ಸ್ವಲ್ಪ ಇದಾವೆ, ಅವು ಎಲ್ಲಿ ಮಟ್ಟ ಬರ್ತಾವಂತ ಗೊತ್ತಿಲ್ಲ. ಸೊ ಅದರಲ್ಲಿ ಲೈನ್ ಬೇರೆ ತೆಗಿಯಕತ್ತಾರೆ. ಈ ಥರ ಮಾಡಾಗಿದೆ, ಆದರೆ ಮಳೆನೇ ಆಗ್ತಿಲ್ಲ. ಈ ರೀತಿ ಆದರೆ ರೈತರ ಜೀವನ ಯಾವ ರೀತಿ ಊಹೆ ಮಾಡ್ಕೊಳ್ಳೋಕೆ ಕೂಡ ಚಾನ್ಸ್ ಇಲ್ಲ, ನೆನೆಸ್ಕೋಬಾರ್ದು, ಆ ರೀತಿ ಆಗುತ್ತೆ. ದೇವರು ಕರುಣೆಯಿಂದ ಏನಾದರೂ ನೆಕ್ಸ್ಟ್ ಮಂತ್ ಆಗಲಿ ಇನ್ನೊಂದು ವೀಕಲ್ಲಿ ಏನಾದರೂ ಮಳೆ ಗಿಳೆ ಆದರೆ ಸ್ವಲ್ಪ ಬದುಕ್ತೀವಿ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಬೆಳೆ ಎಲ್ಲ ಹೊರಟೋಗುತ್ತೆ. ಸೊ ಒಂದು ವಿಡಿಯೋ ಮಾಡಬೇಕಂತ ಅನಿಸಿತ್ತು, ಮಾಡಿದೆ. ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಕೂಡ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಮುಂದಿನ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.